ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಏನಪ್ಪ ಅಂದರೆ ಮೈಸೂರಿಗೆ ಹೋಗ್ತಾಯಿದ್ದೀವಿ. ಸೊ ಮೈಸೂರಿಗೆ ಯಾವುದೋ ಕೆಲಸದ ಮೇಲೆ ಹೋಗ್ತಾ ಇರೋದು. ಸೊ ಹಾಗೆ ಮೈಸೂರನ್ನ ನೋಡ್ಕೊಂಬರೋಣ, ಹಾಗೆ ಕೆಲವೊಂದು ಜಾಗನ ತೋರಿಸ್ತೀನಿ ನಿಮಗೆಲ್ಲ ಹೋಗಿ. ಸೊ ಯಾರೆಲ್ಲ ಇನ್ನೂ ಮನೆಯಲ್ಲೇ ಇದ್ದೀರಾ, ಈ ಮಾನ್ಸೂನಲ್ಲಿ ರೈಡ್ಗೆ ಹೋಗಿ, ಭಾನುವಾರದ ವೀಕೆಂಡ್ಸಲ್ಲಿ ಹೋಗಿ, ಚಿಕ್ಕಮಂಗ್ಳೂರಿಗೆ ಹೋಗಿ ಮೈಸೂರಿಗೆ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಾನ್ಸೂನ್ ಆದಮೇಲೆ ರಿಗ್ರೆಟ್ ಮಾಡ್ಕೊತೀರಾ. ಮಾನ್ಸೂನಲ್ಲಂತೂ ನೀವು ಮೈಸೂರಿಗೆ ಹೋಗಬೇಕು, ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ವೆದರ್ ಕೂಡ ಚೆನ್ನಾಗಿದೆ. ನಾವಿವಾಗ ಇರೋದು ಬಂದು ರಾಮನಗರ ಹತ್ರ. ಸೊ ಇಲ್ಲಿಂದ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊಡ್ತೀವಿ. ಇದೊಂದು ಕಾಫಿ ಇದೆ, ಈ ಕಾಫಿ ಒಂದು ಖಾಲಿ ಆದಮೇಲೆ ಬಿಡ್ತೀವಿ, ಬನ್ನಿ. ಸೊ ಗೈಸ್, ಮೈಸೂರಲ್ಲಿರೋ ಫೇಮಸ್ ಮೈಲಾರಿ ದೋಸೆಗೆ ಬಂದಿದ್ದೀವಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ, ದಿನ ದಿನ ನೂತನ. ಈ ಬಿಸಿಯುವ ಮಾತ್ರ ಸೂಪರ್ ಆಗಿದೆ. ಆರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ, ಈ ಜನುಮವೇ. ಚಟ್ನಿ ಇನ್ನೂ ಸೂಪರ್ ಆಗಿದೆ, ಚಟ್ನಿಗೆ ಇದಕ್ಕೆ ಸೂಪರ್ ಆಗಿದೆ. ದೊರಕಿದೆ ರುಚಿ ಸವಿಯಲು, ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಸೊ ಗೈಸ್, ಇದೇ ವಿನಾಯಕ ಮೈಲಾರಿ ಹೋಟೆಲು. ಸೊ ಯಾರೆಲ್ಲ ಮೈಸೂರಿಗೆ ಬರ್ತಾ ಇದ್ದೀರಾ, ಸೊ ಇಲ್ಲೊಂದು ಸತಿ ವಿಸಿಟ್ ಮಾಡಿ ಈ ಹೋಟೆಲ್ಗೆ. ಇಲ್ಲೆಲ್ಲ ತುಂಬ ಸೇಮ್ ಇದೇ ಥರ, ಇದೇ ಹೆಸರಲ್ಲಿ ತುಂಬ ಫೇಕ್ ಇದೆ. ಇದು ನೋಡ್ಕೊಳ್ಳಿ, ಇದು ಬೋರ್ಡು. ಆಪೋಸಿಟ್ ಕೆಫೆ ಮೈಸೂರು ವೆಜ್ ಅಂತ ಇದೆ, ಅದು ಆಪೋಸಿಟಲ್ಲೇ. ಬನ್ನಿ, ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ, ಮತ್ತೆ ಸಿಗ್ತೀನಿ. ಸೊ ಗೈಸ್, ನಿಮಗೆಲ್ಲ ಒಂದು ಸ್ವರ್ಗದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. Welcome to our new base of operations. Oh, seriously, what is this place? This is heaven. Rolling like a big shot, Chevy tuned up like a NASCAR pit stop. Fresh paint job, fresh inside, with the outside frame with the trunk wide. On the wheels big. ಸೊ ಗೈಸ್, ಎಂಟ್ರ್ ಆಗ್ತಾ ಇದ್ದಂಗೆ ವೀರೇಂದ್ರ ಹೆಗಡೆ ಅವ್ರ ಕಾರ್ ಇದು. ಅವ್ರ ಕಲೆಕ್ಷನಲ್ಲಿ ಇದು ಒಂದು. ಕಾರಿನ ಇವಾಲ್ವೇಷನ್ ನೋಡಿ ಗೈಸ್. ನೀವು ಅಬ್ಸರ್ವ್ ಮಾಡಿ, ಟೆಕ್ನಾಲಜಿ ಯಾವ ರೀತಿ ಬೆಳೆದಿದೆ ಅಂದರೆ, ಸೊ ಈಗಿನ ಟೆಕ್ನಾಲಜಿಗೂ ಆಗಿನ ಟೆಕ್ನಾಲಜಿಗೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗಲೇ ಹೀಗೆ, ಇನ್ನು ಇಮ್ಯಾಜಿನ್ ಮಾಡಿ ಇನ್ನು 50 ಇಯರ್ಸ್ ಆದ ಮುಂದೆ ಯಾವ ಥರ ಇರುತ್ತೆ ಅಂತ.
ಫಿಯೇಟ್ 521 ಅಂತ 1931 ಮಾಡಲು. ಬಸ್ ಕಲರ್ ಕಾಂಬಿನೇಷನ್ ನೋಡಿ, ಆ ಬ್ಲೂ ಮತ್ತು ಗ್ರೇ ಏನಿದೆ ಸೂಪರ್ ಆಗಿದೆ. ಇದು ಹ್ಯಾಟ್ಸನ್ ಕಮಾಂಡರ್ ಅಂತ 1947. ಸೊ ಇದು ನೋಡಿ ಆಸ್ಟಿನ್ 7 RMs 1934. ಎಲ್ಲ ಮೈಸೂರು ರಿಜಿಸ್ಟ್ರೇಷನ್ ಗೈಸ್. ಫೋರ್ಡ್ ಪ್ರಿಫೆಕ್ಟ್. ನೀವೊಂದು ಅಬ್ಸರ್ವ್ ಮಾಡಿ, ಆಗಿನ ಕಾಲದ ಫೋರ್ಡ್ ಲೋಗೋ ನೋಡಿ ಯಾವ ಥರ ಇದೆ ಅಂತ. ಓ ಹಾಗೆ ಇದು ನೋಡಿ ಗಾಯ್ಸ್, ನಿಮ್ಗೆ ಈ ಕಾರ್ ನೋಡಿದ್ರೆ, ಈ ಡಿಸೈನ್ ನೋಡಿದ್ರೆ ಏನು ನೆನಪು ಬರುತ್ತೆ ಹೇಳಿ? ನೀವೆಲ್ಲ ಚಿಕ್ಕವರಿದ್ದಾಗ ಕಾರ್ಸ್ ಮೂವಿ ನೋಡಿರ್ತೀರ. ಅದರಲ್ಲಿ ಬೋಲ್ಟ್ ಅಂತ ಒಂದು ಕಾರ್ ಬರುತ್ತೆ, ಸೇಮ್ ಅದೇ ಡಿಸೈನಲ್ಲಿದೆ ನೋಡಿ. ಸೊ ಗೈಸ್, ಈ ಕಾರ್ ಏನಿದೆಯಲ್ಲ ಶವರ್ಲೆಟ್ ಬಿಲ್ ಏರ್ ಅಂತ 1955. ಲೋಗೋ ನೋಡಿ ಶವರ್ಲೆಟ್, ಒಳ್ಳೆ ಜೆಟ್ ಇದ್ದಂಗಿದೆ. ಸೊ ನಿಮಗೆಲ್ಲ ಇಲ್ಲಿ ತುಂಬಾ ಕಾರ್ಸ್ ಇದೆ, ಎಲ್ಲನೂ ತೋರ್ಸೋಕ್ಕಾಗಲ್ಲ. ಅದರಲ್ಲಿ ನಿಮಗೆ ಯೂನಿಕ್ ಆಗಿರೋದು ಮಾತ್ರ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮಿಲಿಟರಿ ಟ್ರಕ್ ಗೈಸ್. ಇದೆಲ್ಲ ರಿಯಲ್ ಆಗಿ ಮಿಲ್ಟ್ರಿಗೆ ಯೂಸ್ ಮಾಡ್ತಾ ಇದ್ದಿದ್ದು ವೆಹಿಕಲ್ಸ್ ಇವೆಲ್ಲ. ಬಟ್ ಇವಾಗ ಎಷ್ಟೇ ಗಟ್ಟಿಯಾಗಿರೋ ವೆಹಿಕಲ್ ಬಂದ್ರೂ ಆಗಿನ ಕಾಲದ ಥರ ಗಟ್ಟಿಯಾಗಿರೋ ವೆಹಿಕಲ್ ಇವಾಗ ಬರಲ್ಲ, ಮ್ಯಾನುಫ್ಯಾಕ್ಚರು ಆಗೋಕ್ಕಾಗಲ್ಲ. ಗಾಯ್ಸ್ ನೋಡಿ ಗಾಯ್ಸ್, ಮ್ಯೂಸಿಯಮಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ವೆಹಿಕಲ್ ಇದು, ಮಾನ್ಸ್ಟರ್ ವೆಹಿಕಲ್ಲು. ಆ್ಯಕ್ಚುಲಿ ಇದು ಆರ್ಮಿ ವೆಹಿಕಲ್, ಇದು 2001 ಮ್ಯಾನುಫ್ಯಾಕ್ಚರ್ ಆಗಿರೋದು. ಸೊ ಇದು ಜರ್ಮನಿ ಮ್ಯಾನುಫ್ಯಾಕ್ಚರ್ ಗಾಡಿ ಇದು. ಆದರೂ ನಮ್ಮ ದೇಶದಲ್ಲಿ ಎಷ್ಟೇ ಟ್ರಕ್ಗಳು ಬರಲಿ, ಈ ಟ್ರಕ್ ಮುಂದೆ ಅದು ಇಲ್ಲ ಗುರು. ನೀವಿಲ್ಲಿ ಎಷ್ಟೋ ಕಾರ್ಗಳು ನೋಡಿರ್ತೀರ, ಆದರೆ ನಿಮಗೆ ಒಂದು ಲೆಜೆಂಡ್ರಿ ಕಾರ್ ಅಂತ ತೋರಿಸ್ತೀನಿ. ಅದು ಒಂದು ಲೆಜೆಂಡ್ರಿ ಪರ್ಸನ್ ಯೂಸ್ ಮಾಡಿರೋ ಕಾರ್ ಅಂತ ತೋರಿಸ್ತೀನಿ. ಅದು ಯಾವುದು ಬೇರೆ ಅಲ್ಲ, ನಮ್ಮ ವಿಷ್ಣು ಸರ್ ಅವರು ಯೂಸ್ ಮಾಡಿರೋ ನಿಸಾನ್ ಕಾರು 1983 ಡ್ಯಾಟ್ಸನ್ ಬ್ಲೂ ಬರ್ಡ್ಸ್. ಇದು 1964ನ ಮೈಸೂರಿನ ಟ್ಯಾಕ್ಸಿ ಕಾರ್.
ಸೊ ಗೈಸ್ ಇದು ನೋಡಿ ಕ್ಯಾಡಲಿಕ್ ಫಿಟ್ವುಡ್ 1989 ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಾದರೆ ನಂಬರ್ ನೋಡಿ 8055 ಬಾಸ್. ಆಗಿನ ಕಾಲದಲ್ಲೇ ಫ್ಯಾನ್ಸಿ ನಂಬರ್ಗಳು. ವೀರಭದ್ರ ದೇವರು. ಸೊ ಇದು ನೋಡಿ ಗೈಸ್, ಹಬ್ಬ ಹರಿದಿನ ಆದರೆ ಇದರಲ್ಲೇ ಅನ್ನ ಮಾಡ್ತಾ ಇದ್ದಿದ್ದು ಆಗಿನ ಕಾಲದಲ್ಲಿ. ಇವಾಗೆಲ್ಲ ನೀವು ದೊಡ್ಡ ದೊಡ್ಡ ಪಾತ್ರೆಗಳು ನೋಡ್ಬೋದು, ಆದರೆ ಇದರಷ್ಟು ಗಟ್ಟಿ ಬರಲ್ಲ. ಇದೆಲ್ಲ ಆಗಿನ ಕಾಲದ ಟೈಪಿಂಗ್ ಮಿಷನ್ಸ್. ನೀವೆಲ್ಲ ಏನು ಇವಾಗ ಮೊಬೈಲಲ್ಲಿ ಟೈಪ್ ಮಾಡ್ತೀರಾ, ಆಗಲ್ಲ. ಇದ್ರಲ್ಲಿ ಟೈಪ್ ಮಾಡೋ ಫೀಲೇ ಬೇರೆ. ಸೊ ಹಾಗೆ ಗೈಸ್, ಆಗಿನ ಕಾಲದಲ್ಲಿ ಮೂವಿ ಶೂಟ್ ಮಾಡ್ತಾ ಇದ್ದಿದ್ದು ಕ್ಯಾಮ್ರಾ ನೋಡಿ ಎಷ್ಟು ದೊಡ್ಡದಾಗಿದೆ. ಎಕ್ಸಾಂಪಲ್ ನಾವು ಯೂಸ್ ಮಾಡ್ತಾ ಇರೋ ಫೋನೇ ನೋಡಿ ಎಷ್ಟು ಚಿಕ್ಕದಾಗಿದೆ, ಎಷ್ಟು ಇವಾಲ್ವ್ ಆಗಿದೆ. ಸೊ ಯಾರೆಲ್ಲ ವೀಕೆಂಡ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಈ ಮ್ಯೂಸಿಯಮ್ಗೆ ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಮ ಮಕ್ಳಿಗೆ ತೋರಿಸಿ, ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಯಮ್ ಅಂತಲೂ ಹೇಳ್ತೀನಿ. ದೆನ್ ಗೈಸ್, ಈ ವೀಕ್ದು ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಮೇಲ್ಗಡೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಾರದ ವೀಡಿಯೋನೆಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಸ್ಟೇ ಟ್ಯೂನ್, ಮತ್ತೆ ಮುಂದಿನ ವಾರ ಸಿಗ್ತೀನಿ. ಟಿಲ್ ದೆನ್ ಬಾಯ್. ನಮ್ಮೂರ ಅಂದ ಚಂದ ನೋಡ